ಇವತ್ ನಾವು ರಾಷ್ಟ್ರೀಯ ವರಮಾನ ಮಾಪನದ ವಿಧಾನಗಳನ್ನ ನೋಡುವ. ಈಗಾಗಲೇ ನಾವು ಹಿಂದೆ ರಾಷ್ಟ್ರೀಯ ವರಮಾನ ಅಂದ್ರೆ ಏನು, ರಾಷ್ಟ್ರೀಯ ವರಮಾನದ ವಿವಿಧ ಪರಿಕಲ್ಪನೆಗಳನ್ನ ನೋಡಿದ್ವಿ. GDP ಅಂದ್ರೆ ಏನು, GNP ಅಂದ್ರೆ ಏನು, NNP, NDP, ಪರ್ಸನಲ್ ಇನ್ಕಮ್, ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್, ಪರ್ ಕ್ಯಾಪಿಟಲ್ ಇನ್ಕಮ್, ಈ ಕಾನ್ಸೆಪ್ಟ್ಸ್ ಗಳ ಬಗ್ಗೆ ನಾವು ನಿನ್ನಿನ ಸೆಷನ್ ದಲ್ಲಿ ನೋಡಿದ್ವಿ. ಇವತ್ತು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದ ವಿಧಾನಗಳು ಏನಿದೆ ಅಂತ ನಾನು ನಿನ್ನೆ ಹೇಳ್ತಾ ಇದ್ದೆ ನಿಮ್ಗೆ. GDP ಅಂತ ಹೇಳಿದಾಗ C+I+G ಅಂತ ಹೇಳಿ, ರೈಟ್? C+I+G+ ನೆಟ್ ಎಕ್ಸ್ ಅಂತ ಹೇಳಿ. ಹಂಗಂದ್ರೆ ಅದು ವೆಚ್ಚದ ವಿಧಾನ ಅಂತ ಕೂಡ ಹೇಳಿದೆ, ರೈಟ್? ಹಂಗಿದ್ರೆ ಈಗ ಯಾವ್ಯಾವ ವಿಧಾನಗಳ ಮೂಲಕ ನಾವು ರಾಷ್ಟ್ರೀಯ ವರಮಾನವನ್ನ ಲೆಕ್ಕಾಚಾರ ಮಾಡಬಹುದು ಅನ್ನೋದನ್ನ ಇವತ್ತಿನ ಸೆಷನ್ ದಲ್ಲಿ ತಿಳ್ಕೊಳ್ಳೋಣ. ಬೇಸಿಕಲಿ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ನ ಹೇಳಿದ ಮೇಲೆ ಇದನ್ನ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಫೈನ್, ಆದ್ರೂ ಇದನ್ನ ಕಂಪ್ಲೀಟ್ ಮಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಗೆ ಹೋಗೋಣ. 3 ವಿಧಾನದಲ್ಲಿ ನಾವು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರವನ್ನ ಮಾಡ್ತೀವಿ. ಒಂದು ವರಮಾನದ ವಿಧಾನ, ಇನ್ನೊಂದು ವೆಚ್ಚದ ವಿಧಾನ, ಮತ್ತೊಂದು ಉತ್ಪನ್ನದ ವಿಧಾನ, ರೈಟ್? ಈ ವರಮಾನದ ವಿಧಾನ ಅಂದ್ರೆ ಏನು? ವರಮಾನದ ವಿಧಾನ ಅಂತ ಹೇಳಿದ್ರೆ ದೇಶದೊಳಗೆ ಬರ್ತಕ್ಕಂಥ ಎಲ್ಲ ಉತ್ಪಾದನಾಂಗಗಳಿಗೆ, ಒಂದು ದೇಶದಲ್ಲಿರುವ ಎಲ್ಲ ಉತ್ಪಾದನಾಂಗಗಳಿಗೆ ಬರುವ ಆದಾಯ ಏನಿದೆ ಒಂದು ವರ್ಷದಲ್ಲಿ, ಅದನ್ನ ನಾವು ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ಎರಡನೇದು ವೆಚ್ಚದ ವಿಧಾನ ಅಂತ ಹೇಳ್ತೀವಿ. ಅಂದ್ರೆ ದೇಶದೊಳಗಿರ್ತಕ್ಕಂಥ ಎಲ್ಲಾ ಜನ ಏನಿದೆ, ಸರ್ಕಾರ ಏನಿದೆ, ಇವರು ಅನುಭೋಗದ ಮೇಲೆ, ಹೂಡಿಕೆಯ ಮೇಲೆ ಮಾಡುವ ಎಲ್ಲಾ ವೆಚ್ಚಗಳನ್ನ ಕೂಡಿಸಿದ್ವಿ ಅಂತ ಹೇಳಿದ್ರೆ ಅದನ್ನು ಕೂಡ ನಾವೇನಂತ ಕರಿತೀವಿ? ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ಮೂರನೇ ವಿಧಾನ ಏನು? ಉತ್ಪನ್ನದ ವಿಧಾನ. ಉತ್ಪನ್ನದ ವಿಧಾನ ಅಂತ ಹೇಳಿದಾಗ ಇಲ್ಲಿ ಎರಡು ಮೆಥಡ್ ಬರುತ್ತೆ. ಒಂದು ಅಂತಿಮ ಸರಕಿನ ವಿಧಾನ, ಅಂದ್ರೆ ದೇಶದಲ್ಲಿ ಉತ್ಪಾದನೆ ಆದಂತ ಎಲ್ಲ ಅಂತಿಮ ಸರಕು ಸೇವೆಗಳೇನಿದೆ ಅವುಗಳ ಮೌಲ್ಯವನ್ನ ಒಟ್ಟುಗೂಡಿಸಿ ರಾಷ್ಟ್ರೀಯ ವರಮಾನ ಎಷ್ಟಿದೆ ಅಂತ ಹೇಳೋದು ಒಂದು. ಎರಡನೇದು ವ್ಯಾಲ್ಯೂ ಆಡೆಡ್ ಮೆಥಡ್, ಮೌಲ್ಯವರ್ಧಿತ ವಿಧಾನ. ಇರ್ತಕ್ಕಂತಹ ಏನು ಸಂಪತ್ತಿ, ಇರ್ತಕ್ಕಂಥ ಆದಾಯಕ್ಕೆ ಎಷ್ಟು ವ್ಯಾಲ್ಯೂ ಆಡ್ ಆಗಿದೆ ಒಂದು ವರ್ಷದಲ್ಲಿ ಅನ್ನೋದನ್ನ ಕಂಡುಹಿಡಿದ್ರೆ ನಾವು ಅದನ್ನ ವ್ಯಾಲ್ಯೂ ಆಡೆಡ್ ಮೆಥಡ್ ಅಂತ ಕರಿತೀವಿ. ಅದ್ರ ಬಗ್ಗೆ ಹೇಳ್ತೀನಿ ನಾನು. ಸೊ ನಾವು ಲೆಟ್ ಅಸ್ ಗೋ ಟು ಬೇಸಿಕಲಿ ಇವತ್ತು 2 ಟಾಪಿಕ್ಸ್ ನ ಡಿಸ್ಕಸ್ ಮಾಡ್ತೀವಿ. ಒಂದು ರಾಷ್ಟ್ರೀಯ ವರಮಾನ ಮಾಪನದ ವಿಧಾನಗಳು, ಎರಡನೇದು ರಾಷ್ಟ್ರೀಯ ವರಮಾನ ಮಾಪನದಲ್ಲಿ ಬರ್ತಕ್ಕಂಥ ಅಡೆತಡೆಗಳು, ರೈಟ್? ಸೊ ವರಮಾನದ ವಿಧಾನ ಅಂದ್ರೆ ಏನು? ಲೆಟ್ ಅಸ್ ಉತ್ಪಾದನಾಂಗಗಳಾದ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆಗಳು ಪಡೆಯುವ ಪ್ರತಿಫಲಗಳಾದ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭಗಳನ್ನು ಒಟ್ಟು ಸೇರಿಸಿ ರಾಷ್ಟ್ರೀಯ ವರಮಾನವನ್ನು ಅಥವಾ ಆದಾಯವನ್ನು ಪಡೆಯಲಾಗುತ್ತದೆ. ಅಂದ್ರೆ ಲೆಟ್ ಮಿ ಟೆಲ್ ಯು, ಈಗ ಯಾವುದೇ ಫ್ಯಾಕ್ಟರ್ಸ್ ತಗೊಳ್ರಿ, ಒಂದು ದೇಶದಲ್ಲಿರ್ತಕ್ಕಂಥ ಯಾವುದೇ ಒಂದು ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್, ಉತ್ಪಾದನಾಂಗವನ್ನ ತಗೊಳ್ರಿ, ಒಂದಿಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಆಗ್ಲಿ ಅಥವಾ ಸಂಪನ್ಮೂಲ ಆಗ್ಲಿ ಇದು ಉತ್ಪಾದನಾಂಗದ ರೂಪದಲ್ಲಿನೇ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಸೊ ಈಗ ಯಾವ ಉತ್ಪಾದನಾಂಗಗಳು ಮುಖ್ಯವಾಗಿ ಬಳಸ್ತೀವಿ? ಒಂದು ಲ್ಯಾಂಡ್, ಇನ್ನೊಂದು ಲೇಬರ್, N, ಕ್ಯಾಪಿಟಲ್ ಬಂಡವಾಳ, K, ಆರ್ಗನೈಸೇಷನ್, ರೈಟ್, ಸಂಘಟನೆ, ರೈಟ್? ಇವು 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇದೆ. ಈಗ ಶ್ರಮಕ್ಕೆ ಪ್ರತಿಫಲವಾಗಿ ಒಂದಿಲ್ಲ ಒಂದು ರೀತಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಿಮ್ ಮನೆಯಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಆದಾಯ ಬರ್ತಾ ಇದೆ. ಯಾಕೆ ಆದಾಯ ಬರ್ತಾ ಇದೆ ಅಂತ ಹೇಳಿದ್ರೆ ಶ್ರಮಕ್ಕೆ ಪ್ರತಿಫಲ ಬರ್ತಾ ಇದೆ, ರೈಟ್? ಆ ಪ್ರತಿಫಲವನ್ನ ಏನಂತ ಕರಿತೀವಿ ನಾವು? ಸ್ಯಾಲರಿ ರೂಪದಲ್ಲಿ ಇರ್ಬೋದು, ವೇಜ್ ರೂಪದಲ್ಲಿ ಇರ್ಬೋದು, ಅಥವಾ ಏನು ಇನ್ಕಮ್ ಯಾವುದೇ ಒಂದು ರೂಪದಲ್ಲಿ ಇರ್ಬೋದು, ಮಂತ್ಲಿ ಸ್ಯಾಲರಿ ಇರ್ಬೋದು ಅಥವಾ ವೀಕ್ಲಿ ಪೇಮೆಂಟ್ಸ್ ಇರ್ಬೋದು. ಸೊ ಅವುಗಳನ್ನ ನಾವೇನಂತ ಕರಿತೀವಿ? ವೇಜಸ್ ಅಂತ ಕರಿತೀವಿ, ವೇಜ್, W, ರೈಟ್? ಭೂಮಿಯನ್ನ ಬಳಕೆ ಮಾಡಿದ ಮೇಲೆ ಅಥವಾ ನಿಮ್ ಬಳಿ ಇರ್ತಕ್ಕಂಥ ಭೂಮಿಯನ್ನ ನೀವು ಯಾರಿಗೂ ಬೇರೆದವ್ರು ಕೊಟ್ಟಾಗ ನಿಮ್ಗೆ ಏನ್ ಸಿಗತ್ತೆ? ರೆಂಟ್ ಸಿಗತ್ತೆ. ಭೂಮಿ ಅಂತ ಹೇಳಿದಾಗ ಇಲ್ಲಿ ಕೇವಲ ನೀವು ಏನು ಕೃಷಿಯಾಗಿ ಬಳಸ್ತಕ್ಕಂಥ ಭೂಮಿ ಅಂತ ಹೇಳಿ ಪರಿಗಣನೆಗೆ ತಗೋಬಾರ್ದು. ಭೂಮಿ ಅಂತ ಹೇಳಿದಾಗ ಇಟ್ ಇನ್ಕ್ಲೂಡ್ಸ್ ಬಿಲ್ಡಿಂಗ್ ಗಳನ್ನು, ಕಟ್ಟಡಗಳನ್ನ ಅಥವಾ ಪ್ಲಾಟ್ಸ್ ಗಳನ್ನ, ಇವುಗಳನ್ನು ಕೂಡ ಒಳಗೊಂಡಿದೆ, ರೈಟ್? ಅಥವಾ ಒಂದು ಪ್ರದೇಶ ಎಲ್ಲಿ ನೀವು ಕೈಗಾರಿಕೆನ ಪ್ರಾರಂಭ ಮಾಡ್ತಾ ಇದ್ದೀರಿ, ಸೆಡ್ ಇರಬಹುದು, ಅದು ಕೂಡ ವಾಟ್ ವಿ ಕಾಲ್ ಇಟ್ ಆಸ್ ಲ್ಯಾಂಡ್, ರೈಟ್? ಲ್ಯಾಂಡ್ ಗೆ ಪ್ರತಿಫಲವಾಗಿ ಬರ್ತಕ್ಕಂಥದ್ದೇನು? ಗೇಣಿ, ಅದನ್ನ ನಾವು ರೆಂಟ್ ಅಂತ ಕರಿತೀವಿ. ಮೂರನೇದಾಗಿ ಬಂಡವಾಳಕ್ಕೆ ಪ್ರತಿಫಲವಾಗಿ ಏನ್ ಬರುತ್ತೆ? ನೀವು ಇಂಡಸ್ಟ್ರಿನ ಪ್ರಾರಂಭ ಮಾಡೋದಾಗ್ಲಿ ಅಥವಾ ಏನೋ ಒಂದು ವಸ್ತುವನ್ನ ತಗೋಬೇಕಂದ್ರೆ ನೀವ್ ಏನ್ ಮಾಡ್ತೀವಿ? ಹಣವನ್ನ ಸಾಲದ ರೂಪದಲ್ಲಿ ತಗೊಂತೀರಿ ಅಥವಾ ಹಿಂದಿನ ಉಳಿತಾಯದಿಂದ ತಗೊಂತೀರಿ. ಆ ಬಂಡವಾಳಕ್ಕೆ ಪ್ರತಿಫಲವಾಗಿ ಏನ್ ಕೊಡ್ತೀವಲ್ಲ ಅದನ್ನ ನಾವೇನಂತ ಕರಿತೀವಿ? ಇಂಟ್ರೆಸ್ಟ್,
ಬಂಡವಾಳಕ್ಕೆ ಪ್ರತಿಫಲವಾಗಿ ಏನಾಗುತ್ತೆ, ಇಂಟ್ರೆಸ್ಟ್ ಐ. ರೈಟ್. ಈ ಇಂಟ್ರೆಸ್ಟ್ ನ ಹೊರತುಪಡಿಸಿ ಇನ್ನು ಸಂಘಟನೆಗಳು ಅಂದ್ರೆ ಕಂಪನೀಸ್ ಇದೆ ಅಥವಾ ಸಂಘಟಕಾರ ಇದ್ದಾನೆ, ಉದ್ಯಮಿ ಇದ್ದಾನೆ, ಆತನಿಗೆ ಏನ್ ಪ್ರತಿಫಲ ಬರುತ್ತಲ್ಲ ಅದನ್ನ ಏನ್ ಕರಿತೀವಿ, ಲಾಭ. ಅದನ್ನ ಪೈ, ಈ ತರ ಪ್ರಾಫಿಟ್ ಅಂತ ಹೇಳ್ತೀವಿ. ರೈಟ್. ಸೊ ಕೂಲಿ, ಗೇಣಿ, ಬಡ್ಡಿ ಮತ್ತು ಲಾಭಗಳನ್ನ ನಾವು ಕೂಡಿಸಿದಾಗ ಒಟ್ಟಾರೆ ಒಂದು ದೇಶದ ಆರ್ಥಿಕತೆಯಲ್ಲಿ ಜನರಿಗೆ ಯಾವ್ದಾದ್ರು ಒಂದು ರೂಪದಲ್ಲಿ ಈ ರೀತಿ ಆದಾಯ ಬರುತ್ತೆ. ಒಂದು ಕೂಲಿ ರೂಪದಲ್ಲಿ ಬರ್ಬೋದು, ಗೇಣಿ ರೂಪದಲ್ಲಿ ಬರ್ಬೋದು, ಬಡ್ಡಿ ರೂಪದಲ್ಲಿ ಬರ್ಬೋದು, ಇಲ್ಲ ಲಾಭದ ರೂಪದಲ್ಲಿ, ಯಾವುದೇ ಒಂದು ರೂಪದಲ್ಲಿ ಅವರಿಗೆ ಆದಾಯ ಬಂದಿರುತ್ತಲ್ಲ, ಆ ಆದಾಯಗಳನ್ನೆಲ್ಲವನ್ನು ಕೂಡಿಸಿದಾಗ ನಮಗೇನ್ ಸಿಗತ್ತೆ, ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ವರಮಾನ ಸಿಗತ್ತೆ. ಸೊ ಸುಮಾರು ಒಂದ್ 10,000 ಜನರದ್ದು ವೇಜ್, 10,000 ಜನ ಕೂಲಿ ತಗೋತಾ ಇರ್ತಾರೆ, ಒಂದ್ 50,000 ಜನ ಗೇಣಿ ತಗೊಂತಾ ಇರ್ತಾರೆ, ಬ್ಯಾಂಕ್ ಗಳೆಲ್ಲ ಬಡ್ಡಿ ತಗೋತಾ ಇರ್ತಾರೆ. ಇದನ್ನೆಲ್ಲ ನಾವು ಕೂಡಿಸಿದಾಗ ವಾಟ್ ವಿ ಗೆಟ್ ಇಸ್ ನ್ಯಾಷನಲ್ ಇನ್ಕಮ್. ಸೊ ಉತ್ಪಾದನಾಂಗಗಳಿಗೆ ಬರ್ತಕ್ಕಂಥ ಪ್ರತಿಫಲಗಳೆಲ್ಲವನ್ನು ನಾವು ಕೂಡಿಸಿದಾಗ ನಮಗೆ ಏನೊಂದು ಒಟ್ಟಾರೆ ಆದಾಯ ಸಿಗುತ್ತೆ, ಅದನ್ನ ನಾವು ರಾಷ್ಟ್ರೀಯ ವರಮಾನ ಅಂತ. ಇದೆಲ್ಲ ಎದಕ್ಕೆ ಸಂಬಂಧಪಟ್ಟಿದ್ದು, ಒಂದು ವರ್ಷಕ್ಕೆ ಒಂದು ದೇಶದಲ್ಲಿ. ರೈಟ್. ಒಂದು ವರ್ಷದಲ್ಲಿ, ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆಗಳು ಪಡೆಯುವ ಪ್ರತಿಫಲಗಳಾದಂತಹ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭಗಳನ್ನು ಒಟ್ಟು ಸೇರಿಸಿದಾಗ ನಮಗೆ ರಾಷ್ಟ್ರೀಯ ವರಮಾನ ದೊರೆಯುತ್ತೆ. ಎರಡನೇದು ವಿಧಾನ ಯಾವ್ದಪ್ಪ ಅಂತ ಹೇಳಿದ್ರೆ ವೆಚ್ಚದ ವಿಧಾನ ಅಂತ ಹೇಳ್ತೀವಿ. ಈಗ ನಾವು GDP ನೋಡಿದೀವಲ್ಲ, GDP ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, C+I+G+ ನೆಟ್ ಎಕ್ಸ್ ಅಂತ ನೋಡಿದ್ವಿ. ಅದನ್ನೇ ನಾವು ವೆಚ್ಚದ ವಿಧಾನ ಅಂತ. ಹಾಗಂದ್ರೆ ಏನು ಹೇಳ್ತೀವಿ, ಈ ವಿಧಾನವನ್ನ ನಾವೇನ್ ಹೇಳ್ಬೋದು, ಸರಕು ಸೇವೆಗಳ ಬೇಡಿಕೆಯ ಅಂಶ ಅಂತ ಕೂಡ ಕರಿತೀವಿ. ಯಾಕಂತ ಹೇಳ್ತೀನಿ ನಾನು, ಒಂದು ವರ್ಷದ ಅವಧಿಯಲ್ಲಿ ಎಲ್ಲಾ ವ್ಯಕ್ತಿಗಳು, ಸಂಸ್ಥೆಗಳು ಮತ್ತು ಸರ್ಕಾರ ಮಾಡಿದ ಎಲ್ಲಾ ಅನುಭೋಗದ ವೆಚ್ಚ ಮತ್ತು ಹೂಡಿಕೆಯ ವೆಚ್ಚಗಳನ್ನು ಕೂಡಿಸುವುದರ ಮೂಲಕ ರಾಷ್ಟ್ರೀಯ ಆದಾಯವನ್ನು ಪಡೆಯಬಹುದು ಅಂತ ಹೇಳ್ತೀವಿ. ಏನ್ ಹಿಂಗಂದ್ರೆ, ಈಗ ಏನ್ ಆದಾಯ ಬಂದಿರತ್ತೋ, ಈಗ ಉದಾಹರಣೆಗೆ ನನ್ಗೇನ್ ಆದಾಯ ಬಂದಿರತ್ತಲ್ಲ, ಆ ಆದಾಯವನ್ನ ನಾನೇನ್ ಮಾಡ್ತೀನಿ ಅಂತಂದ್ರೆ, ಒಂದಿಷ್ಟು ಹಣವನ್ನ ನಾನು ಅನುಭೋಗಕ್ಕಾಗಿ ಸರಕು ಸೇವೆಗಳನ್ನ ಖರೀದಿ ಮಾಡೋದಕ್ಕೆ ಬಳಸ್ಕೊಂತೀನಿ, ಇನ್ನೊಂದಿಷ್ಟು ಹಣವನ್ನ ನಾನು ಉಳಿತಾಯ ಮಾಡ್ತೀನಿ. ರೈಟ್. ಇನ್ನೊಂದಿಷ್ಟು ಹಣವನ್ನ ನಾನೇನ್ ಮಾಡ್ತೀನಿ, ಉಳಿತಾಯ ಮಾಡ್ತೀನಿ. ಸೊ ಅನುಭೋಗ ಮತ್ತು ಉಳಿತಾಯ ಎಲ್ಲಿ ಹೋಗುತ್ತೆ, ಎಲ್ಲೋ ಬ್ಯಾಂಕಿಂಗ್ ಇಟ್ಟು ಉಳಿತಾಯ ಮಾಡ್ತೀನೋ ಅಥವಾ ಎಲ್ಲಾದ್ರೂ ಡಿಪಾಸಿಟ್ ಇಟ್ಟಿರ್ತೀನಿ, ಏನಾದ್ರೂ ಮಾಡಿರ್ತೀನಿ. ಆ ಉಳಿತಾಯಗಳು ಹೂಡಿಕೆಯ ರೂಪದಲ್ಲಿ ಪರಿವರ್ತನೆ ಆಗುತ್ತೆ. ಅಂದ್ರೆ ಉಳಿತಾಯಗಳು ಹೂಡಿಕೆಗೆ ಸಮನಾಗಿರುತ್ತೆ ಅಂತ ಅರ್ಥ. ಹೀಗೆ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ತನಗೆ ಬರ್ತಕ್ಕಂಥ ಆದಾಯವನ್ನ ಅನುಭೋಗ ಮಾಡ್ತಾನೆ, ಇಲ್ಲ ಅಂದ್ರೆ ಅದನ್ನ ಉಳಿತಾಯ ಮಾಡ್ತಾನೆ. ಉಳಿತಾಯ ಅಂದ್ರೆ ಇದನ್ನೇ ಆಧಾರವಾಗಿ ಇಟ್ಕೊಂಡು ಏನ್ ಮಾಡ್ತಾ ಇದೀವಿ ನಾವು, ವೆಚ್ಚದ ವಿಧಾನದ ಮೂಲಕ ರಾಷ್ಟ್ರೀಯ ವರಮಾನವನ್ನ ಲೆಕ್ಕಾಚಾರ ಮಾಡ್ತಾ ಇದ್ದೀವಿ. ಸೊ ದೇಶದೊಳಗಿರ್ತಕ್ಕಂಥ ಎಲ್ಲಾ ಜನರ ಅನುಭೋಗದ ವೆಚ್ಚ ಏನು, ಖಾಸಗಿ ಅನುಭೋಗ ವೆಚ್ಚ, ಸಿ ಅಂತ ಹೇಳಿದ್ರೆ ಎಲ್ಲಾ ಜನ ಮಾಡ್ತಕ್ಕಂಥ ಅನುಭೋಗಗಳು, ಕನ್ಸಂಪ್ಷನ್. ರೈಟ್. ಈ ಕನ್ಸಂಪ್ಷನ್ ಏನಿದೆ, ಎಲ್ರು ಮಾಡ್ತಕ್ಕಂಥ ಒಂದು ವೆಚ್ಚವನ್ನ ಅಂದಾಜ್ ಮಾಡ್ಕೊಂಡು ಆ ವೆಚ್ಚ ಎಷ್ಟಿದೆ ಅಂತ ತಿಳ್ಕೊಂಡು, ಖಾಸಗಿ ವೆಚ್ಚಗಳು ಅನುಭೋಗದ ಮೇಲೆ ಮಾಡ್ತಕ್ಕಂಥದ್ದು. ಎರಡನೇದಾಗಿ ಖಾಸಗಿ ಜನರು ಮಾಡ್ತಕ್ಕಂಥ ಹೂಡಿಕೆಗಳೇನಿದೆ, ಐ ಅಂತ ಹೇಳ್ತೀವಿ. ಇಲ್ಲಿ ಐ ಇದೆ ಅಲ್ಲ, ಸೊ ಈ ಐ ಏನ್ ಇಂಡಿಕೇಟ್ ಮಾಡುತ್ತೆ, ಹೂಡಿಕೆಗಳು ಕೂಡ ಒಂದು ರೀತಿಯಾದಂತ ವೆಚ್ಚಗಳೇ. ನಾನು ನಿನ್ನೆ ಹೇಳಿದೆ, ಅಂದ್ರೆ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತೀವಿ. ಉದಾಹರಣೆಗೆ ನಾನು ಏನೋ ಒಂದು ಫ್ಯಾಕ್ಟರಿಯನ್ನು ಸ್ಟಾರ್ಟ್ ಮಾಡ್ಬೇಕು ಅಥವಾ ಏನೋ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದಾಗ ಹಣವನ್ನ ಸಾಲದ ರೂಪದಲ್ಲೂ ಅಥವಾ ನನ್ನ ಬಳಿ ಇರ್ತಕ್ಕಂಥ ಹಣವನ್ನ ತಗೊಂಡು ನಾನು ಏನ್ ಮಾಡ್ತೀನಿ, ಹೂಡಿಕೆ ಮಾಡ್ತೀನಿ. ಹೂಡಿಕೆ ಅಂದ್ರೆ ಏನು, ಬಿಲ್ಡಿಂಗ್ ತಗೊಳ್ಳೋದು, ಮಷಿನರೀಸ್ ತಗೊಳ್ಳೋದು ಅಥವಾ ಇಕ್ವಿಪ್ಮೆಂಟ್ಸ್ ತಗೊಳ್ಳೋದು, ಯಾವುದೇ ಒಂದು ರೂಪದಲ್ಲಿ ನಾನು ಏನ್ ಮಾಡ್ತೀನಿ, ಆ ಹಣವನ್ನ ವ್ಯಯ ಮಾಡ್ತೀನಿ. ಅದಕ್ಕೆ ಅದನ್ನ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ಸ್ ಮೇಡ್ ಬೈ ಪ್ರೈವೇಟ್ ಪೀಪಲ್, ಪ್ರೈವೇಟ್ ಇಂಡಿವಿಜುವಲ್ಸ್ ಅಥವಾ ಕಂಪನೀಸ್. ಏನ್ ಕಂಪನಿಗಳು, ಖಾಸಗಿ ವ್ಯಕ್ತಿಗಳು ಏನಿದಾರಲ್ಲ, ಇವ್ರು ಮಾಡ್ತಕ್ಕಂತಹ ಒಟ್ಟು ಖಾಸಗಿ ಹೂಡಿಕೆಗಳೇನಿದೆ ಅವುಗಳನ್ನು ನಾವು ಕೂಡಿಸ್ತೀವಿ. ಅಂದ್ರೆ ದೇಶದಲ್ಲಿ ಆಗ್ತಕ್ಕಂಥ ಒಟ್ಟು ಅನುಭೋಗದ ವೆಚ್ಚಗಳು, ಎರಡನೇದಾಗಿ ಹೂಡಿಕೆಯ ವೆಚ್ಚಗಳು, ಮೂರನೇದು ಸರ್ಕಾರ ಮಾಡ್ತಕ್ಕಂಥ ವೆಚ್ಚಗಳು ಮತ್ತು ಹೂಡಿಕೆಗಳು. ಸರ್ಕಾರ ಮಾಡ್ತಕ್ಕಂಥ ವೆಚ್ಚಗಳು ಮತ್ತು ಹೂಡಿಕೆಗಳು, ಸರ್ಕಾರ ಯಾವೆಲ್ಲ ಕಾರಣಕ್ಕಾಗಿ
ಅನುಭೋಗದ ವೆಚ್ಚಗಳನ್ನ ಈಗ ಎಷ್ಟೋ ಜನರಿಗೆ ವೇತನಗಳನ್ನ ಕೊಡುತ್ತೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂದ್ರೆ ರೇಷನ್ ಪ್ರೊವೈಡ್ ಮಾಡುತ್ತೆ, ಇದಕ್ಕೆಲ್ಲ ಸರ್ಕಾರ ವ್ಯಯ ಮಾಡ್ಬೇಕಲ್ಲ. ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಿಕೊಡುತ್ತೆ, ಇದಕ್ಕೆ ಸರ್ಕಾರ ತನ್ನದೇ ಆದಂತ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುತ್ತೆ. ಸೊ ಇವೆಲ್ಲ ವೆಚ್ಚಗಳು ಏನಿದೆ ಸರ್ಕಾರದ್ದು, ಅವು ಒಂದಿಲ್ಲ ಒಂದು ರೂಪದಲ್ಲಿ ಖರ್ಚಾಗಿ ಆರ್ಥಿಕತೆಯಲ್ಲಿ ಏನು ಹರಿತಾ ಇರುತ್ತೆ, ಫ್ಲೋ ಆಗ್ತಾ ಇರುತ್ತೆ, ಒಂದು ಹರಿವು ಅಂತ ಹೇಳ್ತೀವಿ. ಸೊ ಒಟ್ಟು ದೇಶದಲ್ಲಿ ಆಗ್ತಕ್ಕಂಥ, ಸ್ಕ್ರೀನ್ ಮೇಲೆ ಯಾರು ಸ್ಕ್ರಾಚ್ ಮಾಡ್ತಾ ಇದೀರಿ ಅನಸೂಯ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಮತ್ತು ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಮೂರನ್ನು ಕೂಡಿಸ್ತೀವಿ. ಎಲ್ಲಾ ವೆಚ್ಚಗಳನ್ನ ಕೂಡಿಸಿದಾಗ ನಮ್ಗೆ GDP ಸಿಗತ್ತೆ. ಇದ್ರ ಜೊತೆಗೆ ಏನ್ ಆಡ್ ಮಾಡ್ತೀವಿ ಅಂತ ಹೇಳಿದ್ರೆ ನೆಟ್ ಎಕ್ಸ್. ನೆಟ್ ಎಕ್ಸ್ ಅಂತ ಹೇಳಿದ್ರೆ ರಫ್ತು ಮೈನಸ್ ಆಮದು. ನಿನ್ನೆ ಹೇಳಿದೆ ನಾನು, ರಫ್ತು ಮೈನಸ್ ಆಮದು. ನಾವು ಏನ್ ರಫ್ತು ಮಾಡಿರ್ತೀವಿ ಮತ್ತು ಏನ್ ಆಮದು ಮಾಡ್ಕೊಂಡಿರ್ತೀವಿ ಅದರ ನಡುವಿನ ವ್ಯತ್ಯಾಸವನ್ನ ನಿವ್ವಳ ರಫ್ತುಗಳು ಅಂತ ಕರಿತೀವಿ. ಈ ನಿವ್ವಳ ರಫ್ತುಗಳನ್ನ ಆಡ್ ಮಾಡ್ತೀವಿ. ಸೊ ಇದನ್ನ ನಾವು ವೆಚ್ಚದ ವಿಧಾನ ಅಂತ ಕರಿತೀವಿ, ರೈಟ್. ಸೊ GDP is equal to C plus I plus G plus net X. ಇಲ್ಲಿ GDP ಅಂತ ಹೇಳಿದಾಗ ಕನ್ಫ್ಯೂಸ್ ಆಗ್ಬಿಡ್ರಿ, ಸರ್ ಮೇಲೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದ ಬಗ್ಗೆ ಹೇಳ್ತಾ ಇದ್ರಿ, ಇಲ್ಲಿ GDP ಹೇಳ್ತಾ ಇದ್ರು. ಸೊ GDP ಅನ್ನ ವಾಟ್ ವಿ ಟೇಕ್, GDP ಅನ್ನ ನಾವು ರಾಷ್ಟ್ರೀಯ ವರಮಾನ ಅಂತಾನೆ ಕನ್ಸಿಡರ್ ಮಾಡ್ತೀವಿ, ರೈಟ್. GDP ರಾಷ್ಟ್ರೀಯ ವರಮಾನ ಬೇರೆ ಬೇರೆ ಅಲ್ಲ, ರೈಟ್. GDP ಈಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್, ವೇರ್ ಅದು ಕೂಡ ರಾಷ್ಟ್ರೀಯ ವರಮಾನವನ್ನ ಅಂದಾಜು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ C plus I plus G plus net X ಅನ್ನ ಮಾಡಿದಾಗ ವಾಟ್ ವಿ ಗೆಟ್ ಇಸ್ GDP, ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ವರಮಾನ. ಸೊ ಒಂದು ವರ್ಷದ ಅವಧಿಯಲ್ಲಿ ಆರ್ಥಿಕತೆಯಲ್ಲಿ ಎಷ್ಟು ಅನುಭೋಗದ ವೆಚ್ಚಗಳಾಗಿರುತ್ತೋ, ಹೂಡಿಕೆಯ ವೆಚ್ಚಗಳಾಗಿರುತ್ತೋ, ಸರ್ಕಾರದ ವೆಚ್ಚಗಳಾಗಿರುತ್ತೋ ಮತ್ತು ನಿವ್ವಳ ರಫ್ತುಗಳಾಗಿರುತ್ತೋ, ಇವುಗಳನ್ನೆಲ್ಲ ಕೂಡಿಸಿದಾಗ ನಮಗೆ ವೆಚ್ಚದ ವಿಧಾನದ ಮೂಲಕ ರಾಷ್ಟ್ರೀಯ ವರಮಾನವನ್ನು ಅಳತೆ ಮಾಡೋದು ತಿಳಿಯುತ್ತೆ, ಗೊತ್ತಾಗುತ್ತೆ. ಮೂರನೇದಾಗಿ ಉತ್ಪನ್ನದ ವಿಧಾನ. ಉತ್ಪನ್ನದ ವಿಧಾನ ಅಂತ ಹೇಳಿದ್ರೆ ಏನ್ ರಾಷ್ಟ್ರದಲ್ಲಿ ಏನು ಉತ್ಪಾದನೆ ಆಗುತ್ತೋ, ಒಂದು ವರ್ಷದ ಅವಧಿಯಲ್ಲಿ ಏನೆಲ್ಲ ಉತ್ಪಾದನೆ ಆಗುತ್ತೋ ಆ ಸರಕು ಸೇವೆಗಳ ಮೌಲ್ಯಗಳನ್ನ ಆಧಾರವಾಗಿಟ್ಕೊಂಡು ಏನ್ ಮಾಡ್ತೀವಿ, ಉತ್ಪನ್ನದ ವಿಧಾನದ ಮೂಲಕ ನಾವು ರಾಷ್ಟ್ರೀಯ ವರಮಾನವನ್ನು ಅಂದಾಜು ಮಾಡ್ತೀವಿ. ಅಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲಾದ ಎಲ್ಲ ಅಂತಿಮ ಸರಕು ಸೇವೆಗಳ ಒಟ್ಟು ಮೌಲ್ಯವನ್ನು ಒಟ್ಟುಗೂಡಿಸುವ ಮೂಲಕ ರಾಷ್ಟ್ರೀಯ ವರಮಾನವನ್ನು ಅಂದಾಜು ಮಾಡೋದಕ್ಕೆ ನಾವು ಪ್ರೊಡಕ್ಟ್ ಮೆಥಡ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಆದ್ರೆ ಈ ಪ್ರೊಡಕ್ಟ್ ಮೆಥಡ್ ದಲ್ಲಿ ಎರಡು ವಿಧಾನಗಳನ್ನ ಕಾಣ್ತೀವಿ. ಒಂದು ಅಂತಿಮ ಸರಕುಗಳ ವಿಧಾನ ಅಂತ, ಇನ್ನೊಂದು ಮೌಲ್ಯವರ್ಧಿತ ವಿಧಾನ. ಅಂತಿಮ ಸರಕುಗಳ ವಿಧಾನ ಅಂತ ಹೇಳಿದ್ರೆ ಫೈನಲ್ ಗೂಡ್ಸ್ ಮೆಥಡ್. ಮೌಲ್ಯವರ್ಧಿತ ವಿಧಾನ ಅಂತ ಹೇಳಿದ್ರೆ ವ್ಯಾಲ್ಯೂ ಆಡೆಡ್ ಮೆಥಡ್. ಈ ಅಂತಿಮ ಸರಕುಗಳ ಮೌಲ್ಯ ಅಂತ ಹೇಳಿದ್ರೆ ನಾನು ಈಗಾಗಲೇ ಡೆಫಿನಿಷನ್ ಹೇಳ್ಬೇಕಾದ್ರೆ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದಂತ, ಅಂದ್ರೆ ಆ ದೇಶದ ಗಡಿಯೊಳಗಡೆ ಏನು ಉತ್ಪಾದನೆ ಆಗುತ್ತಲ್ಲ ಅಂತಿಮ ಸರಕು, ಆ ಸರಕುಗಳ ಮೌಲ್ಯ ಅಥವಾ ಬೆಲೆ ಏನಿದೆ ಅದನ್ನ, ಆ ಮೌಲ್ಯವನ್ನ ನಾವೇನಂತ ಕರಿತೀವಿ, ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ವಿವಿಧ ವಲಯಗಳಲ್ಲಿ ಉತ್ಪಾದಿಸಲಾದ, ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು, ಇಂಡಸ್ಟ್ರಿಯಲ್ ಸೆಕ್ಟರ್ ಇರ್ಬೋದು ಅಥವಾ ಸರ್ವಿಸ್ ಸೆಕ್ಟರ್ ಇರ್ಬೋದು, ರೈಟ್. ಕೈಗಾರಿಕಾ ವಲಯ, ಕೃಷಿ ವಲಯ ಮತ್ತು ಸೇವಾ ವಲಯ, ಯಾವುದೇ ಒಂದು ವಲಯದಲ್ಲಿ ಉತ್ಪಾದಿಸಲಾದಂತಹ ಅಂತಿಮ ಸರಕು ಮತ್ತು ಸೇವೆಗಳಿವೆ, ಅವುಗಳ ಮೌಲ್ಯವನ್ನು ನಾವು ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕಾಟನ್ ಇದೆ, ಕಾಟನ್ ಅನ್ನ ನಾವು ಬಳಕೆ ಮಾಡ್ತಾ ಇರ್ತೀವಿ. ಕೇವಲ ಕೃಷಿಯಿಂದ ಬಂದಿರತಕ್ಕಂತ ಕಾಟನ್ ಇದು ಇಂಟರ್ಮೀಡಿಯೇಟ್ ಗುಡ್ ಆಗಿರುತ್ತೆ. ಯಾವಾಗ ಇದು ಬಟ್ಟೆ ರೂಪಕ್ಕೆ ಪರಿವರ್ತನೆ ಆಗುತ್ತೋ ಅವಾಗ ಅದು ಅಂತಿಮ ಸರಕಾಗಿರುತ್ತೆ, ರೈಟ್. ಅಂದ್ರೆ ಈಗ ಬ್ರೆಡ್ ತಯಾರು ಮಾಡ್ಬೇಕು ಅಂತ ಹೇಳಿದ್ರೆ, ಕೆಲವೊಂದು ಉದಾಹರಣೆ ಇದೆ ನೋಡ್ರಿ. ಬ್ರೆಡ್ ತಯಾರು ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಮೊದಲು ಗೋಧಿಯನ್ನ ತಗೊಂತೀವಿ, ಗೋಧಿಯನ್ನ ತಗೊಂಡು ಹಿಟ್ ಮಾಡ್ತೀವಿ, ಹಿಟ್ ಮಾಡಿ ಅದಾದ್ಮೇಲೆ ಅದನ್ನ ಪ್ರೊಸೆಸ್ ಮಾಡ್ತೀವಿ, ಬ್ರೆಡ್ ಅನ್ನ ತಯಾರು ಮಾಡ್ತೀವಿ. ಈ ಎಲ್ಲಾ ಪ್ರೊಸೆಸ್ ನಲ್ಲಿ ಒಂದು ಮೌಲ್ಯ ಅಥವಾ ಒಂದು ವೆಚ್ಚ ಒಳಗೊಂಡಿದೆ. ಆ ವೆಚ್ಚಗಳನ್ನೆಲ್ಲಾನು ಕೂಡಿಸಿ ಆ ಬ್ರೆಡ್ ಗೆ ಒಂದು ಬೆಲೆಯನ್ನ ನಿರ್ಧಾರ ಮಾಡ್ತೀವಿ. ಆ ಅಂತಿಮ ಬೆಲೆ ಏನಿದೆಯೋ ಅದನ್ನ ನಾವು ಅಂತಿಮ ಸರಕಿನ ಬೆಲೆ ಅಂತ ಕರಿತೀವಿ. ಹೀಗೆ ಅಂತಿಮ ಸರಕಿನ ಬೆಲೆಗಳನ್ನೆಲ್ಲವನ್ನು ನಾವು ಕೂಡಿಸಿದಾಗ ನಮ್ಗೇನ್ ಸಿಗತ್ತೆ, ಫೈನಲ್ ಗುಡ್ಸ್ ವ್ಯಾಲ್ಯೂ ಸಿಗತ್ತೆ, ರೈಟ್, ರಾಷ್ಟ್ರೀಯ ವರಮಾನ ಸಿಗತ್ತೆ. ಎರಡನೇದು ಮೌಲ್ಯದ ವಿಧಾನ ಅಥವಾ ಮೌಲ್ಯವರ್ಧಿತ ವಿಧಾನ ಅಂತ ಹೇಳಿ. ಮೌಲ್ಯವರ್ಧಿತ ವಿಧಾನ ಅಂತ ಹೇಳಿದ್ರೆ ಉತ್ಪಾದನೆಯ ಪ್ರತಿ ಹಂತದಲ್ಲಿ ಆದಾನಗಳ ಮತ್ತು ಉತ್ಪನ್ನಗಳ ಮೌಲ್ಯದ ವ್ಯತ್ಯಾಸವೇ ವರ್ಧಿತ ಮೌಲ್ಯ ಅಂತ ಹೇಳಿ. ಉತ್ಪಾದನೆಯ ಪ್ರತಿ ಹಂತದ ಪ್ರಕ್ರಿಯೆಯಲ್ಲಿ ಹೆಚ್ಚಿಸಲ್ಪಟ್ಟ ಮೌಲ್ಯವನ್ನು ಕೂಡಿಸುವುದರ ಮೂಲಕ
ರಾಷ್ಟ್ರೀಯ ವರಮಾನವನ್ನು ಪಡೆಯಬಹುದು. ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಈಗ ಹೆಂಗ್ ನೀವು ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಹೇಳ್ತಿರಲ್ಲ, ಅದೇ ರೀತಿಯಾಗಿ ವ್ಯಾಲ್ಯೂ ಆಡೆಡ್ ಮೆಥಡ್. ಲೆಟ್ ಅಸ್ ಸಿ. ಇಲ್ಲೊಂದು ಉದಾಹರಣೆ ತಗೊಂಡಿದೀವಿ. ಏನಪ್ಪಾ ಅಂತ ಹೇಳಿದ್ರೆ, ರೈತ ಗೋಧಿಯನ್ನ ಬೆಳಿತಾನೆ. ಆತ ಬೆಳೆದ ಗೋಧಿಯನ್ನ 500 ರೂಪಾಯಿ ಮೌಲ್ಯಕ್ಕೆ ಮಾರಾಟ ಮಾಡ್ತಾನೆ, ರೈಟ್. ಸೊ ವರ್ಧಿಸಿದ, ಆತ ಏನ್ ಉತ್ಪಾದನೆ ಮಾಡದಲ್ಲ, ಆ ಉತ್ಪಾದನೆ ಮಾಡಿರ್ತಕ್ಕಂತಹ ವರ್ಧಿಸಿದ ಮೌಲ್ಯ ಎಷ್ಟು? ಬೀಜ ಹಾಕಿರ್ತಾನೆ, ಶ್ರಮ ಪಡ್ತಾನೆ, ಬೆಳಿತಾನೆ, ಅದರ ಮೌಲ್ಯ ಎಷ್ಟಪ್ಪ ಅಂತ ಹೇಳಿದ್ರೆ 500 ರೂಪಾಯಿ. ಸೊ ಏನೂ ಇರಲಿಲ್ಲ, ಅದು 500 ರೂಪಾಯಿ ಮೌಲ್ಯದ ಒಂದು ವಸ್ತುವನ್ನ ಉತ್ಪಾದನೆ ಮಾಡ್ದ. ಈಗ ಆ 500 ರೂಪಾಯಿ ಕೊಟ್ಟು ಹಿಟ್ಟಿನ ಗಿರಣಿ ಒಬ್ಬ ವ್ಯಕ್ತಿ ಬಂದು ಅದನ್ನ ಹಿಟ್ಟಿನ ರೂಪಕ್ಕೆ ಪರಿವರ್ತನೆ ಮಾಡ್ತಾನೆ. ಆಗ ಅದರ ಮೌಲ್ಯ ಎಷ್ಟಾಗತ್ತೆ? 500 ರೂಪಾಯಿ ಇದ್ದಿದ್ದು ಎಷ್ಟಾಗುತ್ತೆ? ಮ್ಯೂಟ್ ಮಾಡ್ರಿ ಪಾರ್ವತಿ. ಸೊ 500 ರೂಪಾಯಿ ಇದ್ದಿದ್ದು ಎಷ್ಟಾಯ್ತು? ಈಗ 800 ರೂಪಾಯಿ ಆಯ್ತು. ಸೊ ಇಲ್ಲಿ 300 ರೂಪಾಯಿ ಹೆಚ್ಚಳ ಆಯ್ತು ಅದರ ಮೌಲ್ಯ. ಯಾಕೆ ಹೆಚ್ಚಾಯ್ತು ಅಂತ ಹೇಳಿದ್ರೆ, ಆ ಹಿಟ್ಟಿನ ಗೋಧಿಯನ್ನ ತಗೊಂಡು ಏನಾದ್ರು ಹಿಟ್ಟಿಗೆ ಪರಿವರ್ತನೆ ಮಾಡ್ತಾನಲ್ಲ, ಆ ಪರಿವರ್ತನೆ ಮಾಡಿದ್ರೆ ಪ್ರತಿಫಲ ಏನಪ್ಪಾ ಅಂತ ಹೇಳಿದ್ರೆ ಅದ್ರ ಮೌಲ್ಯ ಹೆಚ್ಚಾಗಿದೆ. ಈಗ 500 ರೂಪಾಯಿ ಇದ್ದಿದ್ದು ಗೋಧಿಯ ಹಿಟ್ಟಿಗ 800 ರೂಪಾಯಿ ಆಗಿದೆ. ಸೊ ಇಲ್ಲಿ ಎಷ್ಟು ಹೆಚ್ಚಾಯ್ತು? 300, ರೈಟ್. 300 ರೂಪೀಸ್ ಹೆಚ್ಚಾಯ್ತು. ಸೊ ಮೌಲ್ಯ ವರ್ಧನೆ ಎಷ್ಟಾಯ್ತು ಅಂತ ಹೇಳಿದ್ರೆ 300 ರೂಪಾಯಿ. ಕ್ಲಿಯರ್? ಈಗ 800 ರೂಪಾಯಿ ಕೊಟ್ಟು ಬೇಕರಿ ಉತ್ಪನ್ನವನ್ನ ತಯಾರಿಸ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ? 800 ರೂಪಾಯಿ ಕೊಟ್ಟು ಆ ಗೋಧಿಯ ಹಿಟ್ಟನ್ನ ಖರೀದಿ ಮಾಡ್ತಾನೆ. ಆ ಹಿಟ್ಟನ್ನ ಖರೀದಿ ಮಾಡಿ ಅದನ್ನ ಬ್ರೆಡ್ ರೂಪಕ್ಕೆ ಪರಿವರ್ತನೆ ಮಾಡ್ತಾನೆ. ಸೊ ಅಲ್ಲಿ ಏನ್ ಆತನ ಶ್ರಮ ಬರುತ್ತೋ, ಆತನ ಕೆಲಸ ಕಾರ್ಯಗಳೇನು ಬರುತ್ತೋ, ಆ ಕಾರಣದಿಂದಾಗಿ ಒಂದಿಷ್ಟು ಪ್ರತಿಫಲವನ್ನ ಆತ ಬಯಸ್ತಾನೆ. ಸೊ 800 ರೂಪಾಯಿ ಕೊಟ್ಟು ತಗೊಂಡಿರ್ತಾನೆ, ಕಡೆಗೆ ಉತ್ಪಾದನೆ ಮಾಡಿ ಆ ಹಿಟ್ಟನ್ನ ಬ್ರೆಡ್ಗೆ ಪರಿವರ್ತನೆ ಮಾಡಿ ಆತ 1100 ರೂಪಾಯಿಗೆ ಆ ಬ್ರೆಡ್ ಅನ್ನ ಮಾರಾಟ ಮಾಡ್ತಾನೆ, ರೈಟ್. ಅಂದ್ರೆ ಇಲ್ಲಿ ಎಷ್ಟು ಮೌಲ್ಯ ಹೆಚ್ಚಾಯ್ತು? 300 ರೂಪಾಯಿ. ಸೊ ಹಿ ಆಡೆಡ್ 300 ರೂಪೀಸ್ ವ್ಯಾಲ್ಯೂ ಟು ದಟ್ ಪ್ರಾಡಕ್ಟ್. ಸೊ 1100 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಸೊ ಇಲ್ಲಿ ವ್ಯಾಲ್ಯೂ ಎಷ್ಟು ಹೆಚ್ಚಾಯ್ತು? 300 ರೂಪಾಯಿ. ಅಂದ್ರೆ 800 ರಿಂದ 1100, 800, 900, 1000, 1100. ಸೊ 300 ರೂಪಾಯಿ ಹೆಚ್ಚು. ಈಗ ಚಿಲ್ಲರೆ ವ್ಯಾಪಾರ ಅಂದ್ರೆ ರಿಟೇಲ್ ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ತಾನೆ? ಆತ 1100 ರೂಪಾಯಿಗೆ ಬ್ರೆಡ್ ಅನ್ನ ತಗೊಂಡು ಬಂದು 1300 ರೂಪಾಯಿಗೆ ಜನರಿಗೆ ಮಾರಾಟ ಮಾಡ್ತಾನೆ, ರೈಟ್, ಅನುಭೋಗಿಗಳಿಗೆ. ಸೊ ಅಲ್ಟಿಮೇಟ್ಲಿ ಫೈನಲ್ ಗುಡ್ ಎಲ್ಲ ಆಯ್ತು? 1300 ರೂಪಾಯಿ ಫೈನಲ್ ಗುಡ್ ಆಯ್ತು, ಹೌದಾ? ಅಂತಿಮ ಸರಕಿನ ಬೆಲೆ ಎಷ್ಟು? 1300 ರೂಪಾಯಿ. ಆದ್ರೆ ಈಗ ಮೌಲ್ಯವರ್ಧನೆ ಎಷ್ಟಾಗಿದೆ? ಇಲ್ಲಿ ಬ್ರೆಡ್ ಅವನ ಕಡೆಯಿಂದ 1100 ರೂಪಾಯಿ ತಗೊಂಡ ಆತ 1300 ರೂಪಾಯಿ ಜನರಿಗೆ ಮಾರಾಟ ಮಾಡಿದ. ಇಲ್ಲಿ ಮೌಲ್ಯವರ್ಧನೆ ಎಷ್ಟಾಯ್ತು? 200, ರೈಟ್, 200 ರೂಪೀಸ್. ಸೊ ಈಗ ಇನ್ನು ವರ್ಧಿಸಿದ ಮೌಲ್ಯ ಏನಿದೆ ಅದನ್ನ ನಾವು ಕೂಡಿಸ್ತಾ ಹೋದ್ರೆ ನಮ್ಗೆ ಒಟ್ಟು ಮೌಲ್ಯ ಸಿಗತ್ತೆ. ಎಷ್ಟಿದೆ ಒಟ್ಟು ಮೌಲ್ಯ? ಮೊದಲು 500 ರೂಪಾಯಿ ಇತ್ತು ರೈತನ ಹತ್ರ ಇದ್ದಾಗ, ಹಿಟ್ಟಿನ ಗಿರಣಿಗೆ ಬಂದಾಗ ಮತ್ತು 300 ರೂಪಾಯಿ ವ್ಯಾಲ್ಯೂ ಎಡಿಷನ್ ಆಯ್ತು, ಬೇಕರಿಗೆ ಬಂದಾಗ ಮತ್ತು 300 ರೂಪಾಯಿ ವ್ಯಾಲ್ಯೂ ಎಡಿಷನ್ ಆಯ್ತು, ರಿಟೇಲ್ ಮಾರ್ಕೆಟ್ ಗೆ ಬಂದಾಗ, ಅಂಗಡಿಯವನ ಹತ್ರ ಬಂದಾಗ ಅದು 200 ರೂಪಾಯಿ ವ್ಯಾಲ್ಯೂ ಎಡಿಷನ್ ಆಯ್ತು. ಅಂದ್ರೆ ತನ್ನ ಲಾಭಗಳನ್ನ, ತನ್ನ ರಿಸ್ಕ್ ಅನ್ನ ಎಲ್ಲ ಇಟ್ಕೊಂಡು. ಸೊ ಒಟ್ಟು ಈ ಎಲ್ಲಾ ಮೌಲ್ಯಗಳನ್ನ 500, 300, 300, 200 ಕೂಡಿಸಿದಾಗ ನಮ್ಗೆ ಬರುತ್ತಲ್ಲ ವ್ಯಾಲ್ಯೂ ಎಷ್ಟು ಬಂತು? 1300. ಈ 1300 ಏನಿದೆ ಈ ವ್ಯಾಲ್ಯೂ what we call is the value which is considered for national income calculation. ಈ ಮೌಲ್ಯವನ್ನ ನಾವು ರಾಷ್ಟ್ರೀಯ ವರಮಾನದಲ್ಲಿ ಇಲ್ಲಿ ನೋಡ್ರಿ, ಅಂತಿಮ ಸರಕಿನ ಬೆಲೆ ಏನು? 1300 ಇದೆ. ಮೌಲ್ಯವರ್ಧನೆ ವಿಧಾನದಲ್ಲೂ ನಮಗೆ ಎಷ್ಟು ಸಿಗ್ತಾ ಇದೆ? ಇಲ್ಲಿ 1300 ಸಿಗ್ತಾ ಇದೆ. ಸೊ ಇಲ್ಲಿ 1300 ಇದೆ. ಲಾಸ್ಟ್ ಫೈನಲ್ ಆಗಿ ಅನುಭೋಗಿಯ ಬಳಿ ಹೋಗಿರ್ತಕ್ಕಂತ ಬ್ರೆಡ್ಡಿನ ಬೆಲೆ 1300 ರೂಪಾಯಿ. ಸೇಮ್ ಅದೇ ರೀತಿಯಾಗಿ ಇಲ್ಲಿ ಮೌಲ್ಯವರ್ಧನೆಯ ಮೂಲಕ ಮಾಡಿದಾಗ್ಲೂ ಕೂಡ ನಮ್ಗೆ ಎಷ್ಟು ಸಿಗ್ತಾ ಇದೆ? 1300 ಸಿಗ್ತಾ ಇದೆ. ಸೊ ವ್ಯಾಲ್ಯೂ ಅಡೆಡ್ ಮೆಥಡ್ ಅಂದ್ರೆ ಪ್ರತಿಯೊಂದು ಉತ್ಪಾದನೆಯ ಹಂತದಲ್ಲಿ ಎಷ್ಟು ಮೌಲ್ಯವರ್ಧನೆಯನ್ನ ಹೊಂದತ್ತೆ ಒಂದು ವಸ್ತು ಅನ್ನೋದನ್ನ ಕಂಡುಹಿಡಿದು ನಾವು ಅಂತಿಮ ಸರಕಿನ ಬೆಲೆಯನ್ನ ಅಥವಾ ಮೌಲ್ಯವನ್ನ ಕಂಡುಹಿಡಿತೀವಿ. ಇದನ್ನ ಮೌಲ್ಯವರ್ಧಿತ ವಿಧಾನ ಅಂತ ಹೇಳ್ತೀವಿ. ಸೊ ಉತ್ಪನ್ನ ವಿಧಾನದಲ್ಲಿ 2 ಬರುತ್ತೆ, ಒಂದು ಅಂತಿಮ ಸರಕಿನ ವಿಧಾನ, ಇನ್ನೊಂದು ಮೌಲ್ಯವರ್ಧಿತ ವಿಧಾನ. ಇದು ಮೌಲ್ಯವರ್ಧಿತ ವಿಧಾನ. ಸರಳವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಅಂತಿಮ ಸರಕಿನ ವಿಧಾನದಲ್ಲಿ ಉತ್ಪಾದನೆಯಾದಂತಹ ಅಂತಿಮ ಸರಕುಗಳ ಬೆಲೆಗಳನ್ನ ಪರಿಗಣಿಸಿರ್ತೀವಿ. 1 ವರ್ಷದ ಅವಧಿಯಲ್ಲಿ ಒಂದು ದೇಶದಲ್ಲಿ ಉತ್ಪಾದನೆಯಾದಂತಹ ಅಂತಿಮ ಸರಕುಗಳ ಮೌಲ್ಯವನ್ನ ಒಟ್ಟು ಮೌಲ್ಯವನ್ನ ನಾವು ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ.
ಮೌಲ್ಯವರ್ಧಿತ ವಿಧಾನದಲ್ಲಿ ಪ್ರತಿಯೊಂದು ಹಂತದಲ್ಲಿ ಉತ್ಪಾದನೆಯಾದಂತ ಅಥವಾ ಎಡಿಷನ್ ಆದಂತ ವ್ಯಾಲ್ಯೂನ ಒಟ್ಟುಗೂಡಿಸಿ ನಾವು ಅಂತಿಮ ಸರಕಿನ ಬೆಲೆಯನ್ನ ಕಂಡುಹಿಡಿತೀವಿ. ಸೊ 2 ವಿಧಾನದ ಮೂಲಕ ನಾವೇನ್ ಮಾಡ್ತೀವಿ, ರಾಷ್ಟ್ರೀಯ ವರಮಾನವನ್ನ ಲೆಕ್ಕಾಚಾರ ಮಾಡ್ತೀವಿ. ಸೊ ಟೋಟಲ್ ಆಗಿ 3 ವಿಧಾನಗಳು. ಒಂದು ಆದಾಯದ ವಿಧಾನ, ವೆಚ್ಚದ ವಿಧಾನ, ಮೂರನೇದಾಗಿ ಉತ್ಪನ್ನದ ವಿಧಾನ. ಆದಾಯದ ವಿಧಾನ ಅನಸೂಯ. ಸೊ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದಂತಹ ಒಟ್ಟು ಸರಕು ಸೇವೆಗಳ ಮೌಲ್ಯವನ್ನು ರಾಷ್ಟ್ರೀಯ ವರಮಾನ ಅಂತ ಹೇಳ್ಬೋದು ಸರ್. ಇನ್ಕಮ್ ಮೆಥಡ್ ದಲ್ಲಿ ನೋಡಿದ್ವಿ, ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳಿಗೆ ಬರ್ತಕ್ಕಂಥ ಆದಾಯವನ್ನ ಒಟ್ಟುಗೂಡಿಸಿದ್ರೆ ನಮ್ಗೆ ರಾಷ್ಟ್ರೀಯ ವರಮಾನ ಸಿಗತ್ತೆ. ಎರಡನೇದು ಎಕ್ಸ್ಪೆಂಡಿಚರ್ ಮೆಥಡ್ ದಲ್ಲಿ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಜನರು ಏನೆಲ್ಲ ಎಕ್ಸ್ಪೆಂಡಿಚರ್ಸ್ ನ ಮಾಡ್ತಾರೋ, ಏನೆಲ್ಲ ವೆಚ್ಚಗಳನ್ನ ಕೈಗೊಳ್ತಾರೋ, ಅನುಭೋಗದ ವೆಚ್ಚಗಳಾಗ್ಲಿ, ಹೂಡಿಕೆ ವೆಚ್ಚಗಳಾಗ್ಲಿ, ಅಥವಾ ಸರ್ಕಾರ ಮಾಡ್ತಕ್ಕಂಥ ಒಟ್ಟು ವೆಚ್ಚಗಳಾಗ್ಲಿ, ಇದ್ರ ಜೊತೆಗೆ ನಿವ್ವಳ ರಫ್ತುಗಳನ್ನ ನಾವು ಕೂಡಿಸಿದಾಗ ನಮ್ಗೆ ವೆಚ್ಚದ ವಿಧಾನದ ಮೂಲಕ ರಾಷ್ಟ್ರೀಯ ವರಮಾನವನ್ನ ಲೆಕ್ಕಾಚಾರ ಮಾಡ್ತೀವಿ. ಸೊ ಆಮೇಲೆ ಉತ್ಪನ್ನದ ವಿಧಾನ, ರೈಟ್. ಇವಿಷ್ಟು 3 ವಿಧಾನಗಳನ್ನ ನೋಡಿದ್ವಿ. ಈ 3 ವಿಧಾನಗಳಲ್ಲಿ ನಾವು ಅನುಸರಿಸಬೇಕಾದಂತಹ ಇಂಪಾರ್ಟೆಂಟ್ ಏನಪ್ಪಾ ಮೇಜರ್ಸ್ ಏನಪ್ಪಾ ಅಥವಾ ಪರಿಗಣಿಸಬೇಕಾದಂತಹ ಕ್ರಮಗಳೇನಪ್ಪಾ ಅಂತಂದ್ರೆ, ಒಂದು, ದ್ವಿಗಣನೆ ತೊಂದರೆಯನ್ನು ತಪ್ಪಿಸುವುದಕ್ಕಾಗಿ ಅಂತಿಮ ಸರಕು ಮತ್ತು ಸೇವೆಗಳನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಬೇಕು, ರೈಟ್. ಅಂದ್ರೆ ಅಂತಿಮ ಸರಕು ಸೇವೆಗಳನ್ನ ಪರಿಗಣನೆಗೆ ತಗೊಂಡ್ರೆ ಒಳ್ಳೆದು. ಈಗ ಇಂಟರ್ಮೀಡಿಯೇಟ್ ಗೂಡ್ಸ್ ಅನ್ನ ತಗೊಂಡಿವಿ ಅಂತ ಇಟ್ಕೊಳ್ಳಿ. ಈಗ ಉದಾಹರಣೆಗೆ ಹತ್ತಿಯಿಂದ ಬಟ್ಟೆ ರೆಡಿ ಆಗತ್ತೆ. ಆ ಬಟ್ಟೆಯನ್ನ ಅಂತಿಮ ಸರಕು ಅಂತ ಹೇಳಿ ನಾವು ಪರಿಗಣಿಸಿದ್ರೆ ಅದು ಅಂತಿಮ ಸರಕು ಆಗೋದಿಲ್ಲ, ಇಂಟರ್ಮೀಡಿಯೇಟ್ ಕೂಡ ಆಗುತ್ತೆ. ಆ ಬಟ್ಟೆ ಯಾವಾಗ ಶರ್ಟ್ ಗೆ ಪರಿವರ್ತನೆ ಆಗುತ್ತೋ ಆವಾಗ ಅದು ಅಂತಿಮ ಸರಕು ಆಗುತ್ತೆ. ಸೊ ಒಂದು ವಸ್ತು ಕೆಲವೊಂದ್ಸಾರಿ ಅಂತಿಮ ಸರಕಿನ ರೂಪವನ್ನ ಪಡ್ಕೊಂಡಿರುತ್ತೆ, ಅಥವಾ ಕೆಲವೊಂದ್ಸಾರಿ ಅದು ಇಂಟರ್ಮೀಡಿಯೇಟ್ ಗೂಡ್ ರೂಪವನ್ನ ಪಡ್ಕೊಂಡಿರುತ್ತೆ. ಸೊ ಅದು ಅಂತಿಮ ಬಳಕೆಯಲ್ಲಿದ್ದಾಗ ಅದ್ರ ಮೌಲ್ಯ ಏನಿದೆ ಅನ್ನೋದನ್ನ ನಾವು ಪರಿಗಣಿಸಿದಾಗ ಮಾತ್ರ ನಮ್ಗೆ ಸರಿಯಾದಂತಹ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಸಿಗುತ್ತೆ. ಒಂದು. ಎರಡನೇದಾಗಿ, ಸ್ವಂತ ಅನುಭೋಗಕ್ಕಾಗಿ ಸರಕುಗಳ ಮೌಲ್ಯವನ್ನು ಅಂದಾಜು ಕಾರ್ಯದ ಮೂಲಕ ಸೇರಿಸಿಕೊಳ್ಳಬೇಕು. ಅಂದ್ರೆ ರೈತರು ಇರ್ತಾರಲ್ಲ, ಅವರು ಬೆಳೆಯನ್ನ ಬೆಳಿತಾರೆ. ಸೊ ಒಬ್ಬ ರೈತ 10 ಚೀಲ ಜೋಳವನ್ನ ಬೆಳೆದಿದ್ದ, ಆದ್ರೆ ಮನೆಗೆ 2 ಚೀಲ ಜೋಳವನ್ನ ತನ್ನ ಮನೆ ಬಳಕೆಗಾಗಿ ಇಟ್ಕೊಂಡ, 8 ಚೀಲ ಮಾತ್ರ ಮಾರುಕಟ್ಟೆ ಕಳಿಸಿದ. ಸೊ ಈಗ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, 8 ಚೀಲ ಜೋಳವನ್ನ ಪರಿಗಣಿಸ್ತಾ ಇದೀವಿ. ಈ 2 ಚೀಲ ಜೋಳ ತನ್ನ ಮನೆಗಾಗಿ ಬಳಸ್ಕೊಂಡಿದ್ದಾನಲ್ಲ, ಅದನ್ನ ಪರಿಗಣಿಸ್ತಾ ಇಲ್ಲ. ಸೊ ಮಾರುಕಟ್ಟೆಗೆ ಬರದ ಹೊರತು ಅವುಗಳ ಪರಿಗಣನೆಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೂ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದ್ ಅಂದಾಜ್ ಮಾಡ್ಕೊಂಡು ಒಂದಿಷ್ಟು ಒಂದು ಎಸ್ಟಿಮೇಶನ್, ಅಪ್ರಾಕ್ಸಿಮೇಷನ್ ಮಾಡ್ಕೊಂಡು ಇಷ್ಟಿರ್ಬೋದು ಅಂತ ಹೇಳಿ ಒಂದಿಷ್ಟು ಮೌಲ್ಯವನ್ನ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಮುಂದಿನದಾಗಿ, ಮಾರುಕಟ್ಟೆಯ ಬೆಲೆಗಳಲ್ಲಿ ಸೇರಿರುವ ಪರೋಕ್ಷ ತೆರಿಗೆಗಳನ್ನು ಕಳೆಯಬೇಕು ಮತ್ತು ಸಹಾಯಧನವನ್ನು ಸೇರಿಸಬೇಕು. ಸೊ ಏನು ವಸ್ತುಗಳ ಉತ್ಪಾದನೆ ಆಗಿರುತ್ತೋ ಅವುಗಳ ಮೌಲ್ಯ ಏನಿರುತ್ತೋ ಅಥವಾ ಮಾರುಕಟ್ಟೆ ಬೆಲೆ ಏನಿರುತ್ತೋ ಅವುಗಳು, ಈಗ ಜೋಳದ 10 ರೂಪಾಯಿ ಕೆಜಿ ಅಂತ ಇದೆ, ಜೋಳದ ಈಗ 50 ರೂಪಾಯಿ ಕೆಜಿ ಇದೆ ಅಂತ ಇಟ್ಕೊಳ್ರಿ ಮಾರ್ಕೆಟ್ ಅಲ್ಲಿ. ಆ 50 ರೂಪಾಯಿದಲ್ಲಿ ಒಂದು 5 ರೂಪಾಯಿ ಇಂಡೈರೆಕ್ಟ್ ಟ್ಯಾಕ್ಸ್ ಸೇರಿದೆ, ಪರೋಕ್ಷ ತೆರಿಗೆ ಸೇರಿದೆ. ಆ ಪರೋಕ್ಷ ತೆರಿಗೆಯನ್ನ ಕಳಿಬೇಕು, ರೈಟ್. ಈಗ ಸರ್ಕಾರ ಅವ್ರಿಗೆ ಏನ್ ಮಾಡ್ತಾ ಇದೆ, ಒಂದು 3 ರೂಪಾಯಿ ಸಹಾಯಧನವನ್ನ ಕೊಡ್ತಾ ಇದೆ. ಸೊ ಆ 3 ರೂಪಾಯಿ ಏನ್ ಮಾಡ್ಬೇಕು, ಸೇರಿಸ್ಬೇಕು. ಕೊಡ್ಲಿಲ್ಲ ಅಂದ್ರೆ ಸೇರಿಸಬಾರ್ದು, ರೈಟ್. ಸೊ ಇದಿಷ್ಟು ಸ್ವಲ್ಪ ಮುನ್ನೆಚ್ಚರಿಕೆ ತಗೋಬೇಕಾಗತ್ತೆ, ಯಾಕಂದ್ರೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಮಾಡ್ಬೇಕು. ರಫ್ತಿನ ಮೌಲ್ಯವನ್ನು ಸೇರಿಸಬೇಕು ಮತ್ತು ಆಮದು ಮೌಲ್ಯವನ್ನ ಕಳೆಯಬೇಕು. ನಾನೀಗ ಆಲ್ರೆಡಿ ಹೇಳಿದೆ, ಎಕ್ಸ್ ಮೈನಸ್ ಎಂ ಅಂತ. ಎಕ್ಸ್ ಮೈನಸ್ ಎಂ ನಿವ್ವಳ ರಫ್ತುಗಳು, ರಫ್ತು ಮೈನಸ್ ಆಮದು ಮಾಡಿದಾಗ ನಿವ್ವಳ ರಫ್ತುಗಳು ಸಿಗುತ್ತೆ. ಸವಕಳಿಯ ವೆಚ್ಚವನ್ನು ಕಳೆಯಬೇಕು. ಅದಾದ್ಮೇಲೆ ಹಳೆಯ ಸರಕುಗಳ ಮೌಲ್ಯವನ್ನು ಕಡೆಗಣಿಸಬೇಕು, ರೈಟ್. ಸೊ ಮುಂದಿನದಾಗಿ, ರಾಷ್ಟ್ರೀಯ ವರಮಾನದ ಮಾಪನದಲ್ಲಿ ಉಂಟಾಗುವ ತೊಂದರೆಗಳು ಯಾವುದು? ಡಿಫಿಕಲ್ಟೀಸ್ ಇನ್ ದ ಮೆಜರ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್. ಸೊ ನ್ಯಾಷನಲ್ ಇನ್ಕಮ್ ಅಳತೆ ಮಾಡ್ಬೇಕು ಅಂತ ಹೇಳಿದಾಗ, ಈಗ ಆಲ್ರೆಡಿ ನೀವು ನೋಡಿದ್ರಿ, ಮುಖ್ಯವಾಗಿ ಕೆಲವೊಂದಿಷ್ಟು ಸಮಸ್ಯೆಗಳು ಬರುತ್ತೆ. ಏನ್ ಸಮಸ್ಯೆಗಳು ಅಂತ ಹೇಳಿದ್ರೆ, ಯಾವ ಅಂಶಗಳನ್ನ ಪರಿಗಣಿಸ್ಬೇಕು, ಯಾವ ಅಂಶಗಳನ್ನ ಪರಿಗಣಿಸಬಾರದು ಅನ್ನೋ ಸಮಸ್ಯೆ, ರೈಟ್. ಈಗ ಸರ್ಕಾರ ತೆರಿಗೆ ರೂಪದಲ್ಲೋ ಯಾವುದೋ ಒಂದು ರೂಪದಲ್ಲೋ ಸರ್ಕಾರ ಆದಾಯವನ್ನ ಗಳಿಸುತ್ತೆ. ಆ ಆದಾಯವನ್ನ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಜನರ ಮೇಲೆ ವ್ಯಯ ಮಾಡುತ್ತೆ.
ಈಗ ಮುಖ್ಯವಾಗಿ ವರ್ಗಾವಣೆ ಪಾವತಿಗಳು, ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅವುಗಳನ್ನ ನಾವು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ಪರಿಗಣಿಸಬೇಕು ಅಥವಾ ಪರಿಗಣಿಸಬಾರದು ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಸರ್ಕಾರ ತೆರಿಗೆ ರೂಪದಲ್ಲಿ ಪಡೆದುಕೊಂಡಿರ್ತಕ್ಕಂಥ ಆ ಒಂದು ಹಣವನ್ನ ವೃದ್ಧಾಪ್ಯ ವೇತನದ ರೂಪದಲ್ಲಿ ಅಥವಾ ಸೋಷಿಯಲ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋದಕ್ಕಾಗಿ ದುರ್ಬಲರಿಗೆ ಹಣವನ್ನ ನೀಡ್ತಾ ಇರುತ್ತೆ. ಸೊ ಈ ವರ್ಗಾವಣೆ ಪಾವತಿಗಳು ದುರ್ಬಲ ವರ್ಗದವರಿಗೆ ಅವು ಆದಾಯದ ರೂಪದಲ್ಲಿರುತ್ತೋ ಅಥವಾ ಹೇಗೆ ಅನ್ನೋ ಪ್ರಶ್ನೆ ಮೂಡುತ್ತೆ. ರೈಟ್, ಆಕ್ಚುಲಿ ಅದು ಆದಾಯ ಅಲ್ಲ, ಸರ್ಕಾರ ತೆರಿಗೆ ರೂಪದಲ್ಲಿ ಕಲೆಕ್ಟ್ ಮಾಡಿದೆ, ಅದನ್ನ ಬೇರೆ ಜನರಿಗೆ ಅನುಕೂಲ ಆಗ್ಲಿ ಅಂತೇಳಿ ವಿತರಣೆ ಮಾಡ್ತಾರೆ. ಹಾಗಿದ್ರೆ ಅದು ಆದಾಯದ ರೂಪದಲ್ಲಿಲ್ಲ, ಅದು ಪೆನ್ಷನ್ ರೂಪದಲ್ಲಿದೆ ಅಂತ ಹೇಳಿದಾಗ ಅವುಗಳನ್ನ ನಾವು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರದಲ್ಲಿ ಪರಿಗಣಿಸಬೇಕು ಪರಿಗಣಿಸಬಾರ್ದು ಅನ್ನೋ ಸಮಸ್ಯೆ ಒಂದು ಉದ್ಭವ ಆಗುತ್ತೆ. ರೈಟ್, ಎರಡನೇದಾಗಿ ವಿದೇಶಿ ಉದ್ದಿಮೆಗಳ ಆದಾಯ. ವಿದೇಶಿ ಉದ್ದಿಮೆಗಳ ಆದಾಯ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ವಿದೇಶಿ ಕೈಗಾರಿಕೆಗಳು ಈಗ ವಿದೇಶದಿಂದ ಬಂದು ನಮ್ಮ ದೇಶದಲ್ಲಿ ಕೈಗಾರಿಕೆಗಳನ್ನ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅವರಿಗೆ ಹೋಗ್ತಕ್ಕಂಥ ಆದಾಯ ನೋಡಿ, ನಮ್ಮ ದೇಶದೊಳಗೆ ಇದ್ದುಕೊಂಡೇ ಆದಾಯವನ್ನ ಅರ್ನ್ ಮಾಡ್ತಾ ಇದ್ದಾರೆ. ಆ ಆದಾಯವನ್ನ ನಮ್ಮ ದೇಶದ ಆದಾಯದಲ್ಲಿ ಕೂಡಿಸಬೇಕು ಅಥವಾ ಕೂಡಿಸಬಾರ್ದು. ಉದಾಹರಣೆಗೆ ಇನ್ಫೋಸಿಸ್ ಇದೆ ನಮ್ಮ ದೇಶದ್ದು, ಏನ್ ಮಾಡ್ತಾರೆ, ಇನ್ಫೋಸಿಸ್ ಅವರು ಉತ್ಪಾದನೆ ಮಾಡ್ತಾರೆ, ಅವ್ರಿಗೆ ಲಾಭ ಬರುತ್ತೆ, ಅದನ್ನ ನಮ್ಮ ದೇಶಕ್ಕೆ ಇಷ್ಟು ಲಾಭ ಬಂತು, ಅದನ್ನ ನಾವು ದೇಶದ ಲಾಭದಲ್ಲಿ ತೋರಿಸ್ಬೋದು. ಆದ್ರೆ ವಿದೇಶಿ ಕೈಗಾರಿಕೆಗಳು ನಮ್ಮ ದೇಶದಲ್ಲಿ ಬಂದು ಹೂಡಿಕೆ ಮಾಡಿ ಲಾಭವನ್ನ ಗಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಆದಾಯವನ್ನ ನಮ್ಮ ದೇಶದೊಳಗಡೆನೆ ಬಂದಿದೆ, ಆ ಆದಾಯವನ್ನ ನಾವು ಪರಿಗಣಿಸ್ಬೇಕು ಪರಿಗಣಿಸಬಾರ್ದು ಅನ್ನೋ ಸಮಸ್ಯೆ ಕೂಡ ಉದ್ಭವ ಆಗುತ್ತೆ. ಮೂರನೇದು ಸರ್ಕಾರಿ ಸೇವೆಗಳು. ಸರ್ಕಾರಿ ಸೇವೆಗಳನ್ನ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕೊಡ್ತೀವಿ, ಸರ್ಕಾರ ನಮ್ಗೆ ಸರ್ವಿಸ್ ಕೊಡುತ್ತೆ. ಸೊ ಸಮ್ ಟೈಮ್ಸ್ ಏನಾಗತ್ತೆ ಅಂತ ಹೇಳಿದ್ರೆ ಸರ್ವಿಸ್ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಈಗ ಒಂದು ಪಾರ್ಕ್ ನಾನು ಬಳಸ್ಕೊಳ್ತಾ ಇರ್ತೀನಿ, ಗೌರ್ಮೆಂಟ್ ಮಾಡಿರ್ತಕ್ಕಂಥ ಒಂದು ಪಾರ್ಕಿಗೆ ನಾನು ಹೋಗ್ತೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ. ಅದೇ ಸ್ವಂತ ನಾನು ಪಾರ್ಕ್ ಅನ್ನ ಮಾಡ್ಬೇಕಂದ್ರೆ ಆಗೋದು. ರೈಟ್, ಸರ್ಕಾರ ಕೊಡ್ತಕ್ಕಂಥ ಸೇವೆ ಅದ್ರ ಮೌಲ್ಯ ಅಧಿಕ ಆಗಿರುತ್ತೆ, ಹೆಚ್ಚಿರುತ್ತೆ. ಆದ್ರೆ ಆ ಮೌಲ್ಯವನ್ನ ನಾವು ಇಲ್ಲಿ ಪರಿಗಣಿಸ್ಬೇಕು ಪರಿಗಣಿಸಬಾರ್ದು, ಪರಿಗಣಿಸಿದ್ರೆ ಎಷ್ಟರ ಮಟ್ಟಿಗೆ ಪರಿಗಣಿಸ್ಬೇಕು ಅನ್ನೋ ಪ್ರಶ್ನೆಗಳು ಬರುತ್ತೆ. ರೈಟ್, ಸೊ ಸರ್ಕಾರಿ ಸೇವೆಗಳನ್ನ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ಪರಿಗಣಿಸೋದು ಸರಿನಾ ತಪ್ಪ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಈಗ ಸಿವಿಲ್ ಹಾಸ್ಪಿಟಲ್ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಹೋದಾಗ ನಾವು 5 ರೂಪಾಯಿ ಒಂದು ಕೇಸ್ ಪೇಪರ್ ನ ಮಾಡಿಸಿ ಟ್ರೀಟ್ಮೆಂಟ್ ನ ತಗೊಂಡ್ ಬರ್ತೀವಿ. ಪ್ರೈವೇಟ್ ಹಾಸ್ಪಿಟಲ್ ಹೋದ್ರೆ ವಿ ಸ್ಪೆಂಡ್ ಅರೌಂಡ್ 1000 ರೂಪೀಸ್. ರೈಟ್, ಈಗ ಈ ಡಿಫ್ರೆನ್ಸ್ ಇದೆ ನೋಡಿ, ಸರ್ಕಾರ ಕೊಡ್ತಕ್ಕಂಥ ಸೇವೆಯ ಮೌಲ್ಯ ಹೆಚ್ಚಿದೆ, ಹೌದಾ, ಆದ್ರೆ ಸರ್ಕಾರ ನಮ್ಮಿಂದ ಪಡಿತಕ್ಕಂತ ಫೀಸ್ ಅಥವಾ ಶುಲ್ಕ ಏನಿದೆ ಕಡಿಮೆ ಇದೆ. ಸೊ ಈಗ ಯಾವ ಮೌಲ್ಯವನ್ನ ಪರಿಗಣಿಸ್ಬೇಕು ಅಥವಾ ಪರಿಗಣಿಸಬಾರ್ದು ಅನ್ನೋ ಪ್ರಶ್ನೆಗಳು ಮೂಡುತ್ತೆ. ರೈಟ್, ಮುಂದಿನದಾಗಿ ವೇತನ ರಹಿತ ಸೇವೆಗಳು. ವೇತನ ರಹಿತ ಸೇವೆಗಳು ಅಂತ ಹೇಳಿದ್ರೆ ಮನೆಯಲ್ಲಿ ತಾಯಿ ಅದು ಇರ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ದಿನ ನಮ್ಗಾಗಿ ಅಡಿಗೆ ಮಾಡ್ತಾರೆ, ಬಟ್ಟೆ ತೊಳಿತಾರೆ, ಎಲ್ಲಾ ಕೆಲಸನೂ ಮಾಡ್ತಾರೆ. ಸೊ ಅವರಿಗೆ ಅದೇ ಕೆಲಸ ಬೇರೆ ಕಡೆ ಮಾಡಿದ್ರೆ ಅವ್ರಿಗೆ ಪೇಮೆಂಟ್ ಬರ್ತಿತ್ತು, ಆದ್ರೆ ಮನೆಯಲ್ಲೇ ಮಾಡ್ತಾರೆ, ಅವ್ರಿಗೆ ಆದ್ರೆ ಪೇಮೆಂಟ್ ಸಿಗೋದಿಲ್ಲ. ಅಂತಹ ವೇತನ ರಹಿತ ಸೇವೆಗಳನ್ನ ನಾವು ಪರಿಗಣಿಸಿ ಅವುಗಳ ಮೌಲ್ಯವನ್ನ ಅಂದಾಜು ಮಾಡಿ ರಾಷ್ಟ್ರೀಯ ವರಮಾನಕ್ಕೆ ಸೇರಿಸ್ಬೇಕಾ? ಉದಾಹರಣೆಗೆ ಒಬ್ಬ ಟೀಚರ್ ಇದ್ದಾನೆ, ಟೀಚರ್ ಟ್ಯೂಷನ್ ತಗೊಂಡ್ರೆ ಬೇರೆ ಮಕ್ಕಳ ಕಡೆಯಿಂದ ಫೀಸ್ ತಗೊಂತಾನೆ, ಅದೇ ತನ್ನ ಮಗನಿಗೆ ಟ್ಯೂಷನ್ ತಗೊಂಡಾಗ ಆತ ಫೀಸ್ ತಗೊಳ್ಳೋದಿಲ್ಲ. ರೈಟ್, ಆ ಮೌಲ್ಯವನ್ನ ಪರಿಗಣಿಸಬೇಕು ಪರಿಗಣಿಸಬಾರ್ದು. ರೈಟ್, ಸೊ ವೇತನ ರಹಿತ ಸೇವೆಗಳ ಮೌಲ್ಯವನ್ನ ಅಂದಾಜು ಮಾಡೋದು ತುಂಬಾನೇ ಕಠಿಣ, ಆಲ್ಮೋಸ್ಟ್ ಇಂಪಾಸಿಬಲ್. ರೈಟ್, ಆದ್ರೂ ಕೂಡ ಅವುಗಳನ್ನ ನಾವು ಕೈ ಬಿಡ್ಬೇಕಾಗತ್ತೆ ಕೆಲಸ. ಮುಂದಿನದಾಗಿ ಕಾನೂನು ಬಾಹಿರ ಚಟುವಟಿಕೆಗಳು, ಸ್ಮಗ್ಲಿಂಗ್ ಆಗ್ಲಿ, ಗ್ಯಾಂಬ್ಲಿಂಗ್ ಆಗ್ಲಿ, ಇವುಗಳಿಂದ ಬರ್ತಕ್ಕಂಥ ಆದಾಯವನ್ನ ರಾಷ್ಟ್ರೀಯ ವರಮಾನದಲ್ಲಿ ಲೆಕ್ಕಾಚಾರ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಲೆಕ್ಕಕ್ಕೆ ಸಿಗೋದಿಲ್ಲ ಅದು. ರೈಟ್, ಸಾಮಾನ್ಯ ಬೆಲೆಗಳ ಮಟ್ಟದಲ್ಲಿನ ಬದಲಾವಣೆ. ಸೊ ಜನರಲ್ ಪ್ರೈಸ್ ಲೆವೆಲ್ ಸಾಮಾನ್ಯ ಬೆಲೆಯ ಮಟ್ಟದಲ್ಲಿ ನಿರಂತರವಾಗಿ ಬದಲಾವಣೆಗಳಾಗ್ತಾ ಇರೋದ್ರಿಂದ ಒಂದೇ ಬೆಲೆಯಲ್ಲಿ ನಾವು ಆದಾಯವನ್ನ ಅಥವಾ ಬೆಲೆಗಳನ್ನ ಲೆಕ್ಕಾಚಾರ ಮಾಡೋದು ಸಾಧ್ಯ ಆಗೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್, ಅಂತಿಮ ಸರಕಿನ ಬೆಲೆ ಇವತ್ತು 100 ರೂಪಾಯಿ ಇದ್ದಿದ್ದು ನಾಳೆ 200 ರೂಪಾಯಿ ಆಗ್ಬೋದು. ಸೊ 1 ವರ್ಷದ ಅವಧಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಒಳಗಾಗಬಹುದು. ಸೊ ಆವಾಗ ಆ ಸಾಮಾನ್ಯ ಬೆಲೆಗಳ ಮಟ್ಟದಲ್ಲಿ ಬದಲಾವಣೆ ಆದಾಗ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಮಾಡೋದು ಸ್ವಲ್ಪ ಕಠಿಣ ಆಗುತ್ತೆ. ಮುಂದಿನದಾಗಿ ಸ್ವ ಅನುಭೋಗಕ್ಕಾಗಿ ಉತ್ಪಾದನೆ.
ಸೊ ಈಗಾಗಲೇ ನಾನು ಹೇಳಿದೆ, ರೈತರು ಏನ್ ಮಾಡ್ತಾರೆ, ಸ್ವ ಅನುಭವಕ್ಕಾಗಿ ಒಂದಿಷ್ಟು ಸರಕನ್ನ ಉತ್ಪಾದನೆ ಮಾಡಿ ಇಟ್ಕೊಂಡಿರ್ತಾರೆ, ಅದು ಮಾರುಕಟ್ಟೆಗೆ ಬರೋದಿಲ್ಲ. ಸೊ ಹೀಗಾಗಿ ಸ್ವ ಅನುಭವಕ್ಕಾಗಿ ಇಟ್ಟುಕೊಂಡಿರ್ತಕ್ಕಂತ ಆ ಸರಕುಗಳ ಪ್ರಮಾಣವನ್ನ ಹೇಗೆ ಪರಿಗಣಿಸುವುದು ಸಾಧ್ಯ ಆಗೋದು, ರೈಟ್? ಅಥವಾ ಅವುಗಳ ಮೌಲ್ಯವನ್ನ ಹೇಗೆ ಅಂದಾಜು ಮಾಡೋದು ಗೊತ್ತಾಗೋದಿಲ್ಲ, ರೈಟ್? ಸ್ವ ಅನುಭವಕ್ಕಾಗಿ ಮಾಡಿರ್ತಕ್ಕಂಥ ಉತ್ಪಾದನೆಯನ್ನ ಅಥವಾ ಅವುಗಳ ಮೌಲ್ಯವನ್ನ ಅಂದಾಜು ಮಾಡೋದು ಅಥವಾ ಅವುಗಳನ್ನ ರಾಷ್ಟ್ರೀಯ ವರಮಾನದಲ್ಲಿ ಪರಿಗಣಿಸೋದು ಒಂದು ಸಮಸ್ಯೆ ಆಗಿದೆ. ಮುಂದಿನದಾಗಿ ದ್ವಿಗಣನೆಯ ಸಮಸ್ಯೆ, ರೈಟ್? ಈಗಾಗಲೇ ಒಂದು ಸರಕನ್ನ ಒಂದ್ಸರಿ ಪರಿಗಣಿಸಿದ್ವಿ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರದಲ್ಲಿ, ಅದೇ ಸರಕನ್ನ ಮತ್ತೊಂದು ಸಾರಿ ಬಳಸೋ ಹಾಗಾಯ್ತು ಅಂತ ಹೇಳಿದ್ರೆ ಸಮಸ್ಯೆ ಉದ್ಭವ ಆಗುತ್ತೆ. ಉದಾಹರಣೆ, ನಾನು ಕಾಟನ್ ಬಟ್ಟೆ ಮತ್ತು ಶರ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಹತ್ತಿ ಇದೆ, ಹತ್ತಿಯಿಂದ ನಾವು ಒಂದು ಬಟ್ಟೆಯನ್ನ ರೆಡಿ ಮಾಡಿದೀವಿ. ಆ ಬಟ್ಟೆಯನ್ನ ನಾವು ಅಂತಿಮ ಸರಕಾಗಿ ಈಗ ಆಲ್ರೆಡಿ ಪರಿಗಣನೆ ತಗೊಂಡಿದೀವಿ. ಆ ಸರಕಿನ ಬೆಲೆ ಎಷ್ಟು, ಆ ಬಟ್ಟೆಯ ಬೆಲೆ ಎಷ್ಟು ಅಂತ ಹೇಳಿದ್ರೆ 500 ರೂಪಾಯಿ. ಆದ್ರೆ ಏನಾಗಿದೆ, ಒಂದ್ ಸ್ವಲ್ಪ ದಿನ ಬಿಟ್ಟು ಆ ಬಟ್ಟೆಯನ್ನ ಯಾರೋ ಶರ್ಟ್ ಮಾಡ್ಕೊಂಡಿದ್ದಾರೆ. ಅವಾಗ ಆ ಶರ್ಟಿನ ಬೆಲೆ, ಶರ್ಟ್ ಮಾಡಿ ಮಾರಾಟ ಮಾಡಿದರೆ ಶರ್ಟಿನ ಬೆಲೆ ಎಷ್ಟಾಗಿದೆ ಅಂತ ಹೇಳಿದ್ರೆ 1000 ರೂಪಾಯಿ ಆಗಿದೆ. ಈಗ ಒಂದ್ ಕಡೆ 500 ರೂಪಾಯಿನೂ ಆಡ್ ಮಾಡಿದೀವಿ, ಇನ್ನೊಂದ್ ಕಡೆ 1000 ಆಡ್ ಮಾಡ್ತಾ ಇದೀವಿ ಅಂತಿಮ ಸರಕು ಅಂತ ಹೇಳಿ. ಸೊ ಈ 1000 ಪ್ಲಸ್ 500 ಎರಡು ಸೇರಿ ಎಷ್ಟಾಯ್ತು? 1500. ಆಕ್ಚುಲಿ ನಾವು ಪರಿಗಣಿಸಬೇಕಾಗಿದ್ದೆಷ್ಟು? ಅಂತಿಮ ಸರಕು ಅಂದ್ರೆ ಶರ್ಟಿನ ಬೆಲೆ 1000. ಇನ್ಫ್ಯಾಕ್ಟ್ ಇಲ್ಲಿ ದ್ವಿಗಣನೆಯ ಸಾಧ್ಯತೆಗಳು ಹೆಚ್ಚಾಗಿದೆ, ರೈಟ್? ಇದನ್ನು ಡಬಲ್ ಕೌಂಟಿಂಗ್ ಅಂತ ಹೇಳ್ತೀವಿ. ನಂಬಲಾರ ದತ್ತಾಂಶಗಳ ಕೊರತೆ. ಸೊ ಯಾರು ಸ್ಟಾಟಿಸ್ಟಿಕ್ಸ್ ನ ಸರಿಯಾಗಿ ಇಡದೇ ಇರೋ ಕಾರಣದಿಂದ ನಂಬಿಕೆಗೆ ಅರ್ಹವಾದಂತಹ ದತ್ತಾಂಶಗಳು ಕೊರತೆಯಲ್ಲಿರೋದ್ರಿಂದ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಬಹಳ ಜಟಿಲ ಆಗತ್ತೆ. ಮುಂದಿನದಾಗಿ ವೃತ್ತಿ ವೈಶಿಷ್ಟ್ಯತೆಯ ಕೊರತೆ. ಸೊ ಪ್ರತಿಯೊಬ್ರು ನಾವು ನಮಗ್ ಬರ್ತಕ್ಕಂಥ ಆದಾಯ ವೆಚ್ಚಗಳ ಲೆಕ್ಕವನ್ನ ಇಡ್ತೀವ? ಇಲ್ಲ. ರೈತರು ಇಡ್ತಾರ? ಇಲ್ಲ. ಸೊ ಇನ್ಫಾರ್ಮೇಶನ್, ಸ್ಟಾಟಿಸ್ಟಿಕಲ್ ಇನ್ಫಾರ್ಮೇಶನ್ ನಮಗ್ ಸರಿಯಾಗಿ ಸಿಕ್ಕರೆ ನಾವೇನ್ ಮಾಡಬಹುದು? ಸರಿಯಾದಂತಹ ಲೆಕ್ಕಾಚಾರವನ್ನ ಕೈಗೊಳ್ಳಬಹುದು. ಆದ್ರೆ ಸ್ಟಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಸರಿ ಸಿಗದೆ ಇರೋ ಕಾರಣದಿಂದ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಮಾಡೋದು ಸ್ವಲ್ಪ ಯಾಕೆ ತುಂಬಾನೇ ಕಠಿಣ ಆಗತ್ತೆ. ಆದ್ರೂ ಕೂಡ ಲಭ್ಯ ಇರ್ತಕ್ಕಂಥ ಮಾಹಿತಿಯನ್ನ ತಗೊಂಡು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರವನ್ನ ಮಾಡಲಾಗಿದೆ. ಭಾರತದಲ್ಲಿ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರವನ್ನು ಯಾರು ಮಾಡ್ತಾರೆ? ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್, ರೈಟ್? ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರವನ್ನ ಮಾಡುತ್ತೆ. ಇವರೇ ನಾವೇನ್ GDP ಅಂತ ಹೇಳ್ತೀವಿ, GDP ಅನ್ನ ಕಂಡು ಹಿಡಿತಾರೆ. ಸೊ ದಿಸ್ ಇಸ್ ಅಬೌಟ್ ನ್ಯಾಷನಲ್ ಇನ್ಕಮ್. ಇದು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದ ವಿಧಾನಗಳು ಮತ್ತು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ